ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಇವತ್ತು ಸಹ ನಿಮ್ಮ ಜೊತೆ ನಾನು ಎಂಬ್ರಾಯ್ಡ್ರಿ ಡಿಸೈನ್ಸ್ ಮತ್ತು ಸ್ಟೂಡೆಂಟ್ ವರ್ಕ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಾನೇ ಮಾಡಿರುವಂಥದ್ದು, ಗ್ರೂಪ್ ಪ್ರವೇಶದ್ದು ಅಂತೇಳಿ ಕೊಟ್ಟಿದ್ದರು. ಸ್ಟಿಚ್ ಮಾಡಿ ಕೊಟ್ಟಿದ್ದರು ಅವರೇ. ನಾನು ಜಸ್ಟು ಎಂಬ್ರಾಯ್ಡ್ರಿ ಮಾಡಿರೋದಷ್ಟೇ. ನೋಡಿ, ಇವೆರಡು ಡಿಸೈನು. ಈ ಹುಡುಗಿ ಬಗ್ಗೆ ನಾನು ಹೋದ ವಿಡಿಯೋದಲ್ಲೇ ಹೇಳಿದ್ದೀನಿ. ಈ ಸ್ಟೂಡೆಂಟ್ ಬಂದು ಬನ್ನೇರುಘಟ್ಟದಿಂದ ಬರ್ತಾರವರು. ಇವರು ಉತ್ತರ ಕರ್ನಾಟಕ ಸೈಡವರು, ಓಕೆನಾ. ಈಗ ಪ್ರೆಸೆಂಟ್ ಬೆಂಗಳೂರಲ್ಲಿ ಇದ್ದಿದ್ದರಿಂದ ಬನ್ನೇರುಘಟ್ಟದಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ರು. ಇವ್ರು ನೋಡಿ, ಈ ಡಿಸೈನ್ನ ಭರತನಾಟ್ಯದು ಒಂದು ಲೆಗ್ ಟ್ರೇಸ್ ಮಾಡಿಕೊಂಡು ಮಾಡ್ತಿರೋವಂಥದ್ದು. ತುಂಬಾ ಚೆನ್ನಾಗಿ ಬಂದಿತ್ತು ಈ ಡಿಸೈನು. ನಾನು ನಿಮ್ಗೆ ತೋರಿಸ್ತೀನಿ. ಅವಳು ಎಲ್ಲರಿಗೂ ತೋರಿಸ್ಕೊಂಡು ಎಷ್ಟು ಖುಷಿ ಪಟ್ಲು ಅಂತ ಹೇಳಿ. ಎಲ್ಲ ಹೆಣ್ಮಕ್ಳು ಹಾಗೆ ಅಲ್ವಾ, ನಾವೇನೋ ಹೊಸ್ದಾಗಿ ಒಂದು ಟ್ರೈ ಮಾಡಿದ್ದೀವಿ ಅಂತಂದರೆ ಅದನ್ನು ಎಲ್ಲರಿಗೂ ತೋರಿಸಿ ಖುಷಿ ಪಡಬೇಕು ಅಷ್ಟೇ. ಹಾಗಾಗಿ ಇವಳು ಅಷ್ಟೇ ನೋಡಿ, ಔಟ್ಲೈನ್ ಕೊಡ್ತಿದ್ದಾಳೆ. ಎಲ್ಲ ಫಿಲ್ಲಿಂಗ್ ಎಲ್ಲ ಆಗಿದೆ, ಔಟ್ಲೈನ್ ಕೊಡ್ತಿದ್ದಾಳೆ ಅದಕ್ಕೆ. ಇದನ್ನೆಲ್ಲ ನಾನು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ಮೇಲೆ ಆನ್ಲೈನ್ ಕ್ಲಾಸವರು ಸಹ ತುಂಬಾ ಖುಷಿಪಟ್ಟರು. ಮೇಡಮ್, ನಮ್ಗೆ ಇವಾಗ ಆಲ್ರೆಡಿ ಆನ್ಲೈನಲ್ಲೇ ಇಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ದೀರಾ, ನಾನು ಇನ್ನಾರು ಆಫ್ಲೈನಾಗಿ ಬಂದಿದ್ದರೆ ನಾನು ಇನ್ನೂ ಎಕ್ಸ್ಟ್ರಾ ಕಲಿಬೋದಿತ್ತೇನೋ ಅಂತ ಹೇಳಿ. ರೂಪಾ ಅಂತ ಹೇಳಿ ಸ್ಟೂಡೆಂಟ್, ದಾವಣಗೆರೆಯವರು. ಅವರು ಕಾಲ್ ಮಾಡಿ ಹೇಳಿದರು, ಮೇಡಮ್ ನನಗೆ ಆಫ್ಲೈನ್ ಬಂದಿದ್ರೆ ಇನ್ನೂ ಜಾಸ್ತಿ ಕಲಿಬೋದಿತ್ತೇನೋ, ಆನ್ಲೈನಲ್ಲೇ ಇಷ್ಟು ಚೆನ್ನಾಗಿ ಇಷ್ಟೊಂದು ಹೇಳ್ಕೊಟ್ಟಿದ್ದೀರಾ ಅಂತೇಳಿ ತುಂಬ ಖುಷಿ ಆಯಿತು. ಆ ರೀತಿ ಅವರು ಒಳ್ಳೆ ಕಮೆಂಟ್ ಮಾಡಿದಾಗ ನಮಗೂ ಕೂಡ ಒಂದು ಮೋಟಿವೇಟ್ ಆದಂಗೆ ಆಗುತ್ತೆ. ನಮಗೂ ಇನ್ನೊಂದಷ್ಟು ಪರವಾಗಿಲ್ಲ ಅಲ್ಲ, ನಾವು ಮಾಡಿರೋ ಕೆಲಸಕ್ಕೆ ಸಾರ್ಥಕತೆ ಸಿಗೋದೇ ಆವಾಗ. ಯಾಕಂತಂದರೆ ಒಬ್ಬರು ಅಪ್ರಿಷಿಯೇಟ್ ಮಾಡಿದಾಗ್ಲೇ ನೀವು ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಅಂತ ಹೇಳಿ. ಅದರಲ್ಲೂ ಸ್ಟೂಡೆಂಟು, ಬೇರೆಯವರು ಅದ್ರ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲ ಅಂತಂದರೆ ಹೇಳೋದು ಒಂಥರ. ಏನೋ ಒಂದು ಕೆಲಸ ಮಾಡ್ತಿದ್ದಾರೆ, ನೀವು ಆನ್ಲೈನ್ ಆಫ್ಲೈನ್ ಮಾಡ್ತಿದ್ದೀರಾ ಅಂತಂದರೆ ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ಹೇಳೋದು ಒಂಥರ. ಬಟ್ ಅದನ್ನು ಆ ಕ್ಲಾಸಸ್ನ ಅಟೆಂಡ್ ಮಾಡಿ ಆ ಸ್ಟೂಡೆಂಟ್ ಕಡೆಯಿಂದ ಏನು ರಿವ್ಯೂ ಬರುತ್ತಲ್ವ, ಅದನ್ನು ತೊಗೊಳೋದಕ್ಕೇ ತುಂಬ ಖುಷಿಯಾಗುತ್ತೆ, ಓಕೆನಾ. ಥ್ಯಾಂಕ್ ಯು ರೂಪಾ. ಹಾಗೆ ಈಗಂತೂ ಆಫ್ಲೈನು ಆನ್ಲೈನ್ ಅಂತೂ ತುಂಬಾ ಡಿಮ್ಯಾಂಡ್ ಇದೆ. ತುಂಬ ಜನ ಕೇಳ್ತಿದ್ದಾರೆ ಆನ್ಲೈನು ಕಂಪಲ್ಸರಿ. ನಾನು ಮಂತ್ಲಿ ನ್ಯೂ ಬ್ಯಾಚ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಟ್ ಆಫ್ಲೈನ್ ಅಂತೂ ಇವಾಗ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಈ ಬ್ಯಾಚ್ ಕವರ್ ಆದ್ರೇ ನಾನು ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಮಾಡೋಕ್ಕಾಗೋದು. ತುಂಬ ಜನ ಎಂಕ್ವೈರಿ ಮಾಡಿದ್ರಲ್ವ, ಇನ್ನೊಂದು 15 ಅಥವಾ 20 ಡೇಸ್ ಬಿಟ್ಟರೆ ಆಲ್ಮೋಸ್ಟ್ ಇವಾಗಿರುವಂಥ ಬ್ಯಾಚೆಲ್ಲ ಕ್ಲಿಯರ್ ಆಗುತ್ತೆ. ಬೇಕಿದ್ರೆ ನೀವು ಜಾಯಿನ್ ಆಗ್ಬೋದು. ತುಂಬ ಜನ ಕಾಲ್ ಮಾಡಿ ಕೇಳ್ತಿದ್ದೀರಾ. ನಾನು ಇಲ್ಲ, ಈ ಬ್ಯಾಚ್ ಕಂಪ್ಲೀಟ್ ಆಗಲಿ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ದೀನಿ. ತುಂಬ ಜನ ಕೇಳ್ತಿದ್ದೀರಾ. ಖಂಡಿತವಾಗ್ಲೂ ಎಲ್ರಿಗೂ ಸಹ ಮಾಡ್ಕೊಡ್ತೀನಿ. ಬಟ್ ಯಾರು ಫಸ್ಟ್ ಬರ್ತಾರೆ ಅವ್ರಿಗೇ ಆಗೋಗುತ್ತೆ. ನೀವು ಯಾವಾಗಲೂ ಒಂದು ಸಲ ಎಂಕ್ವೈರಿ ಮಾಡಿ ಸುಮ್ಮನೆ ಆಗಿ ಮತ್ತೆ ಯಾವಾಗಲೂ ಒಂದು ಸಲ ಬಂದರೆ, ಮೇಡಮ್ ನಾನು ಆವಾಗಲೇ ಕಾಲ್ ಮಾಡಿದೆ ಅಂತಂತೀರ. ಒಂದೊಂದು ಸಲ ಏನಾಗುತ್ತೆ ಗೊತ್ತಾ, ಯಾರು ಸುಮ್ಮನೆ ವಿಸಿಟ್ ಮಾಡಿ ನೋಡ್ಕೊಂಡು ಹೋಗೋಣ ಸ್ಟೂಡೆಂಟ್ ವರ್ಕೆಲ್ಲ ಅಂತ ಹೇಳಿ ಬರ್ತಾರೆ. ಆ ಥರದವರು ಸ್ಟೂಡೆಂಟ್ ವರ್ಕೆಲ್ಲ ನೋಡ್ತಿದ್ದಾಗೇ ಅವ್ರಿಗೇ ಖುಷಿಯಾಗಿ ಅಲ್ಲೇ ಅಡ್ವಾನ್ಸ್ನು ಪೇ ಮಾಡಿ ಹೊರ್ಟೋಗ್ತಾರೆ. ಆವಾಗ ಕಂಪಲ್ಸರಿ ನಾವು ಅವ್ರಿಗೆ ಮಾಡ್ಕೊಳ್ಳೇಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಯಾವಾಗಲೇ ಕಾಲ್ ಮಾಡಿದ್ರೂ ಯಾರು ಫಸ್ಟ್ ಬಂದು ಬುಕ್ಕಿಂಗ್ ಮಾಡ್ಕೋತಾರೆ ನೋಡಿ, ಅವ್ರಿಗೇ ಆಫ್ಲೈನ್ ಕ್ಲಾಸ್ ಅನ್ನೋದು ಆಗೋಗುತ್ತೆ. ಅದಕ್ಕೋಸ್ಕರ ಯಾರು ಫಸ್ಟ್ ಬರ್ತಾರೆ ಅವ್ರಿಗಾಗುತ್ತೆ. ನೋಡೋಣ, ಆದಷ್ಟು ಈ 28 ಮೇಲೆ ಕ್ಲಿಯರ್ ಆಗುತ್ತೆ ಇವಾಗಿರುವಂಥ ಬ್ಯಾಚು. ಆವಾಗ ನಾನು ಬೇಕಾದ್ರೆ ಯಾರಾದ್ರು ಬಂದರೆ ನಾನು ಜಾಯಿನ್ ಮಾಡ್ಕೊಳ್ತೀನಿ, ಓಕೆನಾ. ಡೈಲಿ 2 ಗಂಟೆಗೆ ನಾನು ಕ್ಲಾಸಸ್ನ ಸ್ಟಾಪ್ ಮಾಡ್ತಿದ್ದೆ. ಬೆಳಗ್ಗೆ 10ರಿಂದ 12 ಮತ್ತು 12ರಿಂದ 2 2 ಬ್ಯಾಚ್ ಇರ್ತಿತ್ತು. ಆದರೆ ಇವಾಗ 2ರಿಂದ 4 ಸಹ, ಅಂದರೆ 3 ಬ್ಯಾಚ್ ಸ್ಟಾರ್ಟ್ ಮಾಡಿದ್ದೀನಿ. 2 ಗಂಟೆಯಿಂದ 4 ವೀಕೆಂಡ್ ಕ್ಲಾಸಸ್ಸು ಸಹ ತೊಗೋತಾ ಇದ್ದೀನಿ. ನನಗೆ ಯಾವುದು ವೀಕೆಂಡ್ ಯಾವುದು ವೀಕ್ ಡೇ ಯಾವುದು ಅನ್ನೋದೇ ಕನ್ಫ್ಯೂಸ್ ಆಗೋಗಿದೆ. ಯಾಕಂದರೆ ಡೈಲಿ ಯಾವಾಗ್ಲೂ ಇದ್ದಿದ್ದೇ ಅಲ್ವಾ, ನಾರ್ಮಲ್ ಡೇಸಲ್ಲಿ ಹೆಂಗಿರುತ್ತೋ ಹಂಗೇ ಇರುತ್ತೆ ವೀಕೆಂಡಲ್ಲೂ. ಹಾಗಾಗಿ ನನಗೆ ವೀಕೆಂಡ್ ಯಾವುದು ವೀಕ್ ಡೇ ಯಾವುದು ಅನ್ನೋದು ವ್ಯತ್ಯಾಸನೇ ಇಲ್ದಂಗೆ ಆಗೋಗಿದೆ. ನೋಡಿ, ಇದು ಬಂದು ಪಾರ್ವತಿ ಅಂತ ಹೇಳಿ ಕೆಂಗೇರಿಯಿಂದ ಬರ್ತಾರಲ್ಲ ಅವ್ರು ಮಾಡಿರುವಂಥದ್ದು ಹಸುದು. ತುಂಬಾ ಚೆನ್ನಾಗಿ ಬಂದಿತ್ತು ಇದು ಸಹ. ತುಂಬ ಒಳ್ಳೊಳ್ಳೆ ಡಿಸೈನ್ಸ್ನ ಆಫ್ಲೈನ್ಗೆ ಬರುವಂಥವ್ರು, ಅವ್ರಿಗೆ ಇಂಟ್ರೆಸ್ಟ್ ಯಾವುದು ಹೊಸ್ದಾಗಿ ಮೊಬೈಲಲ್ಲಿ ನೋಡ್ತಾರೆ ನೋಡಿ, ಅದನ್ನು ನಾವು ಮಾಡಬೇಕು ಅನ್ನೋದು ಇಂಟ್ರೆಸ್ಟ್ ತೋರಿಸಿ ಅವರೇ ಮಾಡಿರುವಂಥದ್ದು ಓನಾಗಿ. ತುಂಬ ಚೆನ್ನಾಗಿ ಬಂದಿದೆ ಇದು ನೋಡಿ. ಇದಂತೂ ಸೂಪರ್ಬಾಗಿ ಬಂದಿತ್ತು. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಬಂದಿತ್ತು. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಅದಾದಮೇಲೆ ಅವರು ಆ ಟೈಲರಿಂಗ್ ಕ್ಲಾಸಿಗೆ ಬರುವಂಥ ಸ್ಟೂಡೆಂಟ್ಗೆ ಎಲ್ಲರಿಗೂ ಸಹ ತೋರಿಸಿ, ಒಂದು ರೌಂಡ್ ತೋರಿಸಿ ಎಲ್ಲರಿಗೂ ತೋರಿಸ್ಕೊಂಡು ಬಂದುಬಿಟ್ರೆ ಅವ್ಳಿಗೆ ತುಂಬ ಖುಷಿ. ಎಲ್ಲರೂ ಅಪ್ರಿಷಿಯೇಟ್ ಮಾಡಿಬಿಟ್ರಂತೂ ಇದ್ದಿದ್ದು ಖುಷಿ ಆ ಥರ.
ನಾರ್ಮಲಾಗಿ ಆಫ್ಲೈನಿಗೆ ಬರುವಂಥವ್ರು ಎಲ್ಲರೂ ಇದೇ ಥರನೇ ಇರ್ತಾರೆ. ಏನಾದ್ರು ಒಂದು ಡಿಸೈನ್ ಕಂಪ್ಲೀಟ್ ಆಯಿತು ಅಂತಂದರೆ ಎಲ್ಲರಿಗೂ ತೋರಿಸಿ ಹೇಗೆ ಬಂದಿದೆ ಅಂತ ಹೇಳಿ ಅವರು ಕೇಳ್ತಾರೆ. ಏನಾದ್ರು ತಪ್ಪಾಗಿದೆಯಾ ಅಂತ ಹೇಳಿ ಕೇಳ್ತಾರೆ. ಬಟ್ ಇವ್ರದ್ದೆಲ್ಲ ಬೇಸಿಕ್ ಸ್ಟಿಚ್ ಎಲ್ಲ ಮುಗ್ದು ಇದು ಅಡ್ವಾನ್ಸ್ ಲೆವೆಲಲ್ಲಿ ಮಾಡಿರುವಂಥದ್ದು. ತುಂಬಾ ಚೆನ್ನಾಗಿ ಮಾಡಿದರು. ಓಕೆನಾ. ಅದರಲ್ಲೂ ಯಾರ್ಯಾರೆಲ್ಲ ಟೈಲರ್ಸ್ ಇದ್ದೀರಾ ನೋಡಿ, ಇಲ್ಲಿ ಇವಾಗ ಇಲ್ಲೇ ನಿಂತಿದ್ದಾರೆ ನೋಡಿ, ಇವರು ಅಷ್ಟೇ. ಒಬ್ಬರು ಹೊಸದುರ್ಗದಿಂದ ಬಂದಿರುವಂಥದ್ದು, ಇನ್ನೊಬ್ಬರು ಸುಂಕದಕಟ್ಟೆಯಿಂದ ಬರ್ತಿರುವಂಥ ಎಂಬ್ರಾಯ್ಡ್ರಿ ಸ್ಟೂಡೆಂಟೇನೆ. ಓಕೆನಾ. ಇವ್ರದ್ದು 12 ಗಂಟೆ ಬ್ಯಾಚ್ ಮುಗೀತಿದ್ದಂಗೆ ಇವರು 2 ಗಂಟೆ ಕ್ಲಾಸಸ್ಗೆ ಜಾಯಿನ್ ಆಗ್ತಾರೆ. ಹಾಗಾಗಿ ಇನ್ನೇನೋ ಟೈಮ್ ಆಗ್ತಾ ಬಂದಿತ್ತು ಅಂತ ಹೇಳಿ ಬೇಗ ಬಂದಿದ್ರು ಅಂತ ಹೇಳಿ ವೆಯ್ಟ್ ಮಾಡ್ತಿದ್ದಾರೆ ನೋಡಿ. ಇವ್ರದ್ದು ಇದೆಲ್ಲ ಮುಗ್ದಿತ್ತು, ಇವರು ಸ್ಟೋನ್ ಆ್ಯಡ್ ಮಾಡ್ತಾಯಿದ್ರು ನೋಡಿ. ಯಾರ್ಯಾರೆಲ್ಲ ಟೈಲರ್ಸ್ ಇದ್ದೀರಾ ನೋಡಿ, ನಿಮ್ಮ ಟೈಲರಿಂಗ್ ಸರ್ವಿಸ್ ಜೊತೆಲಿ ಈ ಎಂಬ್ರಾಯ್ಡ್ರಿ ಸರ್ವಿಸ್ನೂ ಸಹ ನೀವು ಕೊಟ್ಟರೆ ಖಂಡಿತವಾಗ್ಲೂ ಇದರಿಂದ ತುಂಬಾ ಬೆನಿಫಿಟ್ ಇದೆ. ಯಾರೆಲ್ಲ ಟೈಲರ್ಸ್ ಇದ್ದೀರಾ, ಈಗಂತೂ ತುಂಬ ಜನ ಹೆಣ್ಮಕ್ಳು ಎಂಬ್ರಾಯ್ಡ್ರಿ ಮಾಡ್ತಿದ್ದಾರೆ. ಓಕೆನಾ. ಹಾಗಾಗಿ ನೀವು ಕಲಿಯೋಕ್ಕಾಗುತ್ತಾ ಇಲ್ಲ ಅಂತ ಹೇಳಿ ಯೋಚನೆ ಮಾಡೋದೇ ಬೇಡ. ಮನೇಲೇ ಇದ್ದರೂ ಸಹ ಕ್ಲಾಸಸ್ ಅಟೆಂಡ್ ಆಗಿಲ್ಲ ಅಂತ ಅಂದರೆ ಏನಂದರೆ ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಅಷ್ಟೇ. ಖಂಡಿತವಾಗ್ಲೂ ಮೊಬೈಲ್ ನೋಡೇ ನೀವು ಖಂಡಿತ ಈ ಥರ ಎಂಬ್ರಾಯ್ಡ್ರಿ ಎಲ್ಲ ಮಾಡೋದು ಕಲಿಬೋದು. ಬೇಕಿದ್ರೆ ಟ್ರೈ ಮಾಡಿ. ಯಾಕಂದರೆ ಇಲ್ಲಿ ಬರ್ತಿರುವಂಥ ಎಲ್ಲ ಸ್ಟೂಡೆಂಟ್ ಎಲ್ಲರೂ ಕೂಡ ಇವಾಗ ಬಿಗಿನರ್ಸೇ. ಓಕೆನಾ. ಯಾರು ಕೂಡ ತುಂಬ ವರ್ಷದಿಂದ ಏನು ಮಾಡ್ತಿರೋರಲ್ಲ. ಅಂಥದ್ರಲ್ಲಿ ನೀವು ಸ್ವಲ್ಪ ಮನೆಯಲ್ಲೇ ಕೂತು ಪ್ರಾಕ್ಟೀಸ್ ಮಾಡ್ತೀರಾ ಅಂತಾರೆ, ಟೈಮು ಕೂಡ ಜಾಸ್ತಿ ಇರುತ್ತೆ. ಜಾಸ್ತಿಯಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಓಕೆನಾ. ನಮಗೆ ಕ್ಲಾಸಸ್ ಎಲ್ಲ ಅಟೆಂಡ್ ಆಗೋದಕ್ಕಾಗಲ್ಲ, ನಮಗೆ ಅಮೌಂಟು ಪ್ರಾಬ್ಲಮ್ ಇದೆ ಅಂತಂದರು ಖಂಡಿತವಾಗ್ಲೂ ಈ ಡಿಸೈನ್ಸ್ ಎಲ್ಲ ಟ್ರೈ ಮಾಡ್ಬೋದು. ನಾನು ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ ಮಾಡಿರುವಂಥ ವರ್ಕ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಅದನ್ನೆಲ್ಲ ನೋಡಿ ಮನೇಲೇ ಕೂತು ನೀವು ಅದೆಲ್ಲ ಇವಾಗೇನು ಸ್ಟೂಡೆಂಟ್ ಮಾಡಿದ್ದಾರೆ ನೋಡಿ, ಅದೇ ಡಿಸೈನ್ಸ್ನೇ ನೀವು ಟ್ರೈ ಮಾಡಿ. ನೀವು ಈ ಹೊಸ್ದಾಗೆ ಮಾಡಬೇಕು, ಅದೇ ಮಾಡಬೇಕು, ಇದೇ ಮಾಡಬೇಕು ಅಂತೇನಿಲ್ಲ. ಇದೆಲ್ಲ ಸ್ಟೂಡೆಂಟ್ ಮಾಡಿರೋದಲ್ವ, ಆರಾಮಾಗಿ ನೀವು ಟ್ರೈ ಮಾಡ್ಬೋದು ಇದೆಲ್ಲನೂ ನೋಡಿ. ನಾನು ನಾರ್ಮಲಾಗಿ ಜಾಸ್ತಿ ಯೂಸ್ ಮಾಡೋದು B7000 ಗ್ಲೂ ಏನು ಬರುತ್ತೆ ನೋಡಿ, ಅದನ್ನು ಯೂಸ್ ಮಾಡ್ತೀನಿ ನೋಡಿ. ಇದು ನಾನು ಆವಾಗಲೇ ಹೇಳ್ದೆ ಅಲ್ಲ, 2 ಗಂಟೆ ಬ್ಯಾಚವ್ರು ವೆಯ್ಟ್ ಮಾಡ್ತಿದ್ದಾರೆ ಅಂತೇಳಿ. ಅವರು ಆಶಾ ಅಂತ ಹೇಳಿ ಹೊಸದುರ್ಗದಿಂದ ಬರೋದು. ಸದ್ಯಕ್ಕೆ ಇಲ್ಲಿ ಸುಂಕದಕಟ್ಟೆಯಲ್ಲೇ ನಾದಿನಿ ಮನೇಲಿ ಇದ್ಕೊಂಡು ಕ್ಲಾಸಸ್ ಅಟೆಂಡ್ ಮಾಡ್ತಿದ್ದಾರೆ. ಅವರು ಮಾಡ್ತಿರುವಂಥದ್ದು. ಇನ್ನೂ ತುಂಬ ಡಿಸೈನ್ಸ್ ಇದೆ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ. ಥ್ಯಾಂಕ್ ಯು. ಬಾಯ್.